ಯಾರ ಜಾತಕದಲ್ಲಿ ಸೂರ್ಯ 10ನೇ ಮನೆ ಇರ್ತಾನೆ ಅವನು ಐದರ್ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾನೆ, ಇಲ್ಲ ಪಾಲಿಟಿಕ್ಸ್ಗೆ ಎಂಟರ್ ಆಗ್ತಾನೆ. ಮೇರು ನಟರಾದಂಥ ವಿಷ್ಣುವರ್ಧನ್ ಬಗ್ಗೆ ಅವರ ಒಂದು ಕೆರಿಯರನ್ನು ನೋಡಿದರೆ ಯಾವ ಕಾರಣದಿಂದ ಇಷ್ಟೊಂದು ಉತ್ತುಂಗ ಮಟ್ಟಕ್ಕೆ ಅವರೊಂದು ಮೇರು ನಟರಾಗಿ ಮೆರೆದರು, ಸೂಪರ್ ಸ್ಟಾರ್ ಆಗಿ ಮೆರೆದರು. ಸಾಕಷ್ಟು ದಶಕಗಳ ಕಾಲ ಅವ್ರು ಹೇಗೆ ಕನ್ನಡ ಚಲನಚಿತ್ರದಲ್ಲಿ ಭಾಳ ಪ್ರಖ್ಯಾತಿಯನ್ನು ಹೊಂದಿದ್ರು ಅನ್ನೋದನ್ನು ನಾವು ನೋಡ್ಬೋದು. ನೀವು ಅಮಿತಾಬ್ ಬಚ್ಚನ್ ಅವ್ರನ್ನ ತಗೊಂಡ್ರೆ, ಅಮಿತಾಬ್ ಬಚ್ಚನ್ ನಾವು ನೋಡಿದ್ವಿ ಯಾವ ರೀತಿಯಾಗಿ ಅವ್ರಿಗೆ ಕೆಲವು ದಿನಗಳು ಅಷ್ಟು ಚೆನ್ನಾಗಿರಲಿಲ್ಲ. ಒಂದು ಟೈಮಲ್ಲಿ ಅವ್ರು ಭಾಳ ಉತ್ತುಂಗ ಮಟ್ಟಕ್ಕೆ ಹೋದರು. ಆಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು, ದುಡ್ಡೆಲ್ಲ ಕಳ್ಕೊಂಡ್ರು, ಹಣಕಾಸೆಲ್ಲ ಕಳ್ಕೊಂಡ್ರು ಬ್ಯೂಟಿ ಇದು ಮಾಡಿ. ಸೊ ಈ ಥರ ಬೇಕಾಷ್ಟು ರೀತಿ ಇದೆ. ಯಾಕೆ ಆ ಥರ ಅಂದರೆ, ಬೇರೆ ಬೇರೆ ದಶಾಭುಕ್ತಿಗಳಲ್ಲಿ ಶನಿ ದಶೆ ಪ್ರಾರಂಭ ಆದಾಗ ಶನಿ ದಶ ರಾಹು ಭುಕ್ತಿಲಿ ಅವರು ಪಾಲಿಟಿಕ್ಸ್ಗೆ ಎಂಟರ್ ಆಗ್ತಾರೆ. ಅಲ್ಲಿ ಕಾಂಟ್ರವರ್ಸೀಸ್ ಆಗುತ್ತೆ, ಅಲ್ಲಿ ಅವರು ತೊಂದರೆಗೊಳಗಾಗ್ತಾರೆ. ಅದು ಆಲ್ಮೋಸ್ಟ್ 1984 to 1987 ಪೀರಿಯಡಲ್ಲಿ ಆಗುತ್ತೆ. ಆಮೇಲೆ ಅವರಿಗೆ ಬುಧ ದಶೆ ಬರುತ್ತೆ 1990 to 2007ವರೆಗೂ. ಅಲ್ಲಿ ಬಿಸ್ನೆಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಆಗಿ ಈ ಬ್ಯೂಟಿ ಪೇಜೆಂಟ್ ಎಲ್ಲ ದುಡ್ಡು ಕೊಡ್ಕೊಳ್ತಾರೆ. ಆಮೇಲೆ ಮರ್ಕ್ಯುರಿ ಕೇತು ವೀನಸ್ಸಲ್ಲಿ ಬಹಳ ಲಾಸನ್ನು ಕಾಣ್ತಾರೆ. ಅವ್ರಿಗೆ ಶನಿ ದಶೆಯಲ್ಲಿ ಭಾಳನೇ ತೊಂದರೆ ಆಯಿತು. ಸುಮಾರು 2000ನೇ ಇಸ್ವಿ ಅಷ್ಟೊತ್ತಿಗೆ 2000 ಇಸ್ವಿ ಅಷ್ಟೊತ್ತಿಗೆ ಅವ್ರಿಗೆ ಮರ್ಕ್ಯುರಿ ವೀನಸ್ ಸನ್ ದಶೆಯಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಪ್ರಾರಂಭವಾಗುತ್ತೆ. ಅಲ್ಲಿ ಅವರು ದುಡ್ಡು ಕಾಸುಗಳನ್ನ ನೋಡ್ತಾರೆ, ಬಹಳ ಮೇಲ್ ಬರ್ತಾರೆ, ಮತ್ತು ಅವರು ಬಹಳ ಪ್ರಖ್ಯಾತಿಯನ್ನು ಹೊಂದ್ತಾರೆ. ಅವರ ಏನೇನು ಲಾಸಸ್ ಇರುತ್ತೋ ಅದೆಲ್ಲ ಸರಿ ಮಾಡ್ಕೊಳ್ತಾರೆ. ಇವತ್ತವರೆಗೂ ಕೂಡ ಅವ್ರು ಆ್ಯಕ್ಟಿಂಗ್ ಮಾಡ್ತಾನೇ ಇದ್ದಾರೆ. ಮೇರು ನಟರಾದಂಥ ವಿಷ್ಣುವರ್ಧನ್ ಬಗ್ಗೆ ಅವರ ಒಂದು ಕೆರಿಯರನ್ನು ನೋಡಿದರೆ ಯಾವ ಕಾರಣದಿಂದ ಇಷ್ಟೊಂದು ಉತ್ತುಂಗ ಮಟ್ಟಕ್ಕೆ ಅವರೊಂದು ಮೇರು ನಟರಾಗಿ ಮೆರೆದರು, ಸೂಪರ್ ಸ್ಟಾರ್ ಆಗಿ ಮೆರೆದರು. ಸಾಕಷ್ಟು ದಶಕಗಳ ಕಾಲ ಅವ್ರು ಹೇಗೆ ಕನ್ನಡ ಚಲನಚಿತ್ರದಲ್ಲಿ ಭಾಳ ಪ್ರಖ್ಯಾತಿಯನ್ನು ಹೊಂದಿದ್ರು ಅನ್ನೋದನ್ನು ನಾವು ನೋಡ್ಬೋದು. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅವರ ಕೆರಿಯರ್, ಅವ್ರ ಉದ್ಯೋಗ ಅಥವಾ ಅವ್ರ ಕೆರಿಯರನ್ನು ನೋಡಿದಾಗ 10ನೇ ಮನೆ ಕೆರಿಯರನ್ನು ಸೂಚಿಸುತ್ತೆ. ನಾವು ಆಗಲೇ ನೋಡಿದಾಗೆ ಈ 10ನೇ ಮನೆ ಏನು ಸೂಚಿಸುತ್ತೆ ಅಂದರೆ, ಅವ್ರ ಜಾತಕದಲ್ಲಿ 10ನೇ ಮನೆಯಲ್ಲಿ ಶುಕ್ರ, ಶನಿ, ಬುಧ ಇದ್ದಾನೆ. ಸೊ ಈ ಶುಕ್ರ ದಶೆ ಕರೆಕ್ಟ್ ಟೈಮಲ್ಲಿ ಅವ್ರಿಗೆ ಪ್ರಾರಂಭವಾಯಿತು. ಶುಕ್ರ, ನಾನು ಆಗಲೇ ಹೇಳಿದಾಗೆ, ಅದು ಗ್ಲ್ಯಾಮರು, ಆ್ಯಕ್ಟಿಂಗು, ಡ್ರಾಮಾ ಅಥವಾ ಯಾವುದೇ ರೀತಿಯಾದ ಕ್ರಿಯೇಟಿವಿಟಿ ಇವೆಲ್ಲವನ್ನು ಸೂಚಿಸ್ತಕ್ಕಂಥ ಶುಕ್ರ ಕರೆಕ್ಟ್ ಟೈಮಲ್ಲಿ ದಶಾಭುಕ್ತಿಲಿ ಅವ್ರಿಗೆ ಬಂದಾಗ ಅವರು 65 to 85 ಅವ್ರಿಗೆ ಶುಕ್ರ ದಶೆ ನಡೀತು. 1965ರಿಂದ 85 ವರ್ಷ, 20 ವರ್ಷ ಕಾಲ ಅವರು ಬಹಳ ಚಲನಚಿತ್ರದಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದರು. 85ರಿಂದ 91ವರೆಗೆ ಸೂರ್ಯ ದಶೆ ನಡೀತು. ಅದು ಕೂಡ ಭಾಳ ಚೆನ್ನಾಗಿದೆ ಅವ್ರಿಗೆ. ಆ ಒಂದು ಪ್ಲ್ಯಾನೆಟು ಕೂಡ ಗ್ರಹ ತುಂಬ ಚೆನ್ನಾಗಿ ವೆಲ್ ಪ್ಲೇಸ್ಡ್. 91 to 2001 ಚಂದ್ರ ದಶೆ ನಡೆಯುತ್ತೆ. ಚಂದ್ರ ಕೂಡ ಬಹಳ ಕ್ರಿಯೇಟಿವ್ ಪ್ಲ್ಯಾನೆಟ್, ಅವನು ಕೂಡ ಲಗ್ನದಲ್ಲೇ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಪ್ಲ್ಯಾನೆಟ್ಗಳು, ಗ್ರಹಗಳು ಕಾರಣವಾಯಿತು, ಆ ಗ್ರಹಗಳ ಕಾರಕತ್ವವೇನು, ಆ ಗ್ರಹಗಳ ಕಾರಕತ್ವ ಎಷ್ಟನೇ ಮನೆಯನ್ನು ಸೂಚಿಸುತ್ತೆ, ಕೆರಿಯರಲ್ಲಿ ಚೆನ್ನಾಗಿರ್ಬೇಕಾದ್ರೆ 10ನೇ ಮನೆ ಅಥವಾ 6ನೇ ಮನೇಲಿ ಇರಬೇಕು, ಉದ್ಯೋಗ ಆದರೆ 6ನೇ ಮನೆ, ಒಳ್ಳೆ ಬಿಸ್ನೆಸ್ ಅಥವಾ ಕೆರಿಯರ್ ಇರಬೇಕಾದ್ರೆ 10ನೇ ಮನೆ. ಈ ದಶೆಗಳ ಕಾರಕತ್ವದ ಎಸ್ಪೆಷಲಿ ಶುಕ್ರ ಬಂದಾಗ ಆ್ಯಕ್ಟಿಂಗ್ಗೆ ಬಹಳ ಒಂದು ಉತ್ತಮವಾದ ಒಂದು ಗ್ರಹ. ಅವರು ಆ ಟೈಮಲ್ಲಿ ಪ್ರಖ್ಯಾತಿಯನ್ನು ಹೊಂದ್ತಾರೆ. ಇಲ್ಲಿ ನಾವು ಗ್ರಹಗಳ ಬಲಾಬಲಗಳನ್ನು ನೋಡಬೇಕು, ಭಾವಬಲಗಳನ್ನು ನೋಡಬೇಕು, ಬೇರೆ ರಾಜಯೋಗಗಳನ್ನು ನೋಡಬೇಕು, ಕಂಜಂಕ್ಷನ್ ಆಫ್ ಪ್ಲ್ಯಾನೆಟ್ ಅಂತಿರ್ತೀವಿ, ಹೇಗಿದೆ ಗ್ರಹ ಅವಸ್ಥೆಗಳನ್ನು ನೋಡಬೇಕು. ಯಾವಾಗ ಎಲ್ಲವೂ ಚೆನ್ನಾಗಿರುತ್ತೆ ಅಂಥವನು ಒಬ್ಬ ಸೂಪರ್ ಸ್ಟಾರ್ ಆಗ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ನಾಯಕನಾಗಕ್ಕೆ ಸಾಧ್ಯವಿಲ್ಲ, ಅದು ಯಾವುದೇ ಫೀಲ್ಡ್ ಆಗಲಿ. ಸರಿಯಾದ ರೀತಿಯಾದ ಒಂದು ಗ್ರಹಗತಿಗಳಿದ್ದಾಗ, ಕರೆಕ್ಟ್ ಟೈಮಲ್ಲಿ ಆ ದಶಾಭುಕ್ತಿಗಳು ಆಪ್ರೇಟ್ ಆದಾಗ, ಕರೆಕ್ಟಾಗಿ ಪ್ರತಿಯೊಂದು ಕೂಡು ಬಂದಾಗ ಅವರು ಪ್ರಖ್ಯಾತಿನ ಮತ್ತು ಮಾಸಸ್ಗೆ ಲಕ್ಷಾಂತರ ಜನ ಅವ್ರನ್ನ ಇಷ್ಟಪಡ್ತಾರೆ. ಹಾಗಾಗಿ ಕರೆಕ್ಟ್ ಟೈಮಲ್ಲಿ ಎಲ್ಲ ಆಪ್ರೇಟ್ ಆದರೆ ಅದೇ ಭಾಳ ಉತ್ತಮವಾದ್ದು. ದಶಾಭುಕ್ತಿಗಳಂದರೆ ಮುಖ್ಯವಾಗಿ ಪ್ಲ್ಯಾನೆಟ್ರಿ ಟೈಮ್ ಟೇಬಲ್. ಸೊ ಇದೆಲ್ಲ ಯಾಕೆ ಅಂದರೆ ಪ್ರತಿಯೊಂದೂ ದಶಾಭುಕ್ತಿ ಮೇಲೆ ನಿರ್ಭರವಾಗಿರುತ್ತೆ. ದಶಾಭುಕ್ತಿಗಳೇ ಮೇಯ್ನು. ಆ ದಶಾಭುಕ್ತಿಗಳು ಅಪ್ರಾಪ್ರಿಯೇಟ್ ಟೈಮಲ್ಲಿ ಅದು ಆಪ್ರೇಟ್ ಆಗಬೇಕು. ಅದಾದಾಗ ಕರೆಕ್ಟಾಗಿ ಅದು ಯಾವ ರೀತಿಯಾಗಿ ಕೇಂದ್ರ ತ್ರಿಕೋಣದಲ್ಲಿ ಇರುತ್ತೆ ಅಥವಾ ದುಸ್ಥಾನದಲ್ಲಿರುತ್ತೆ ಅನ್ನೋದ್ರ ಮೇಲೆ ಅದು ಪ್ರತಿಯೊಂದು ನಿರ್ಭರವಾಗಿ ಅವ್ರಿಗೆ ಒಳ್ಳೆಯದು ಮತ್ತು ಕೆಟ್ಟ ಫಲಗಳು ದೊರಕ್ತಾ ಇರುತ್ತೆ. ಸೊ ಬಹಳ ಮುಖ್ಯ. ಇವು ಪ್ರಶ್ನೆಶಾಸ್ತ್ರ ಆಗಲಿ, ಜನರಲ್ ಅಸ್ಟ್ರಾಲಜಿಕಲ್ ಕುಂಡಲಿ ಆಗಲಿ, ಷೋಡಶ ವರ್ಗ ಚಾರ್ಟ್ ಆಗಲಿ, ಎಲ್ಲದಕ್ಕೂ ಆ್ಯಕ್ಯುರೇಟ್ ಟೈಮ್ ಇಂಪಾರ್ಟೆಂಟು. ಈ ಟೈಮ್ ಕರೆಕ್ಟಾಗಿದ್ದರೆ ಪ್ರತಿಯೊಂದು ಕರೆಕ್ಟಾಗಿರುತ್ತೆ.
ಈ ಜ್ಯೋತಿಷದಲ್ಲಿ ವೆಸ್ಟರ್ನ್ ಅಸ್ಟ್ರಾಲಜಿ ಇದೆ, ಇಂಡಿಯನ್ ಅಸ್ಟ್ರಾಲಜಿ ಇದೆ, ಪ್ರಶ್ನೆಶಾಸ್ತ್ರ ಇದೆ, ಕೆ ಪಿ ಅಸ್ಟ್ರಾಲಜಿ ಇದೆ, ಅಷ್ಟಕ ವರ್ಗ ಇದೆ, ಜೈಮಿನಿ ಅಸ್ಟ್ರಾಲಜಿ ಇದೆ. ಈ ಥರ ಬೇಕಾಷ್ಟು ರೀತಿಯಾದ ಪದ್ಧತಿ. ಭೃಗುನಂದಿನಾಡಿ ಇತ್ತೀಚೆಗೆ ಬಹಳ ಫೇಮಸ್ ಆಗಿದೆ, ಬಹಳ ಈಸಿಯೆಸ್ಟ್ ಅಂತ ಹೇಳ್ತಾರೆ. ನ್ಯೂಮರಾಲಜಿ ಇದೆ. ಈ ಥರ ನೀವು ಯಾವುದನ್ನೇ ಆಗಲಿ ಒಂದನ್ನು ನೀವು ಮಾಸ್ಟರ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಅದರಲ್ಲಿ ಇನ್ ಡೆಪ್ತ್ ಹೋದರೆ ನೀವು ಜ್ಯೋತಿಷ್ಯವನ್ನು ಹೇಳ್ಬೋದು. ಮಲ್ಟಿಪಲ್ ಕಾಂಪೋಸಿಟ್ ಟೆಕ್ನಿಕ್ಸ್ ಯೂಸ್ ಮಾಡೋರು ಇರ್ತಾರೆ. ಇದನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ಕಾನ್ಫಿಡೆನ್ಸ್ ಮಾಡಿಕೊಂಡು ಇವತ್ತಿನ ಒಂದು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಆ್ಯಪಲ್ಲಿ ಎಲ್ಲವೂ ನಿಮಗೆ ಕುಂಡ್ಲಿಗಳು ಸಿಗುತ್ತೆ. ಒಂದು ಕ್ಷಣದಲ್ಲಿ ಚೇಂಜ್ ಮಾಡಿಕೊಂಡು ನಾವು ನೋಡಿಕೊಂಡು ತಕ್ಷಣ ಹೇಳ್ಬೋದು. ಸೊ ಇವತ್ತಿನ ಟೆಕ್ನಾಲಜಿನೂ ಯೂಸ್ ಮಾಡ್ಕೋಬೇಕು, ಎಲ್ಲವನ್ನೂ ಮಾಡಬೇಕು. ನಾವು ವಾಸ್ತು ವಿಚಾರಕ್ಕೆ ಬಂದಾಗ ಕುಂಡಲಿ ಇಲ್ದಲೆ ನೀವು ವಾಸ್ತುನ ಹೇಳಬಾರ್ದು ಆದಷ್ಟು. ಯಾಕೆಂದರೆ ನಿಮ್ಮ ಕುಂಡಲಿನೇ ನಿಮ್ಮ ಮನೆಯ ನಕ್ಷೆಯನ್ನು ತೋರಿಸ್ತಾ ಇರುತ್ತೆ. ವಾಸ್ತುನ ಸಪ್ರೇಟಾಗೂ ಪ್ರಾಕ್ಟೀಸ್ ಮಾಡೋರಿದ್ದಾರೆ, ಅಸ್ಟ್ರಾಲಜಿ ಇಟ್ಕೊಂಡು ಮಾಡೋರಿದ್ದಾರೆ. ಆಸ್ಟ್ರೋ ವಾಸ್ತು ಅಂತ ಇತ್ತೀಚೆಗೆ ಹೊಸದಾಗಿ ಒಂದು ಕಾನ್ಸೆಪ್ಟ್ ಬಂದಿದೆ. ಅದರಲ್ಲಿ ನಿಮ್ಮ ಮನೆ ನಕ್ಷೆ ಗ್ರಿಡ್ಡಿಂಗ್ ಅದನ್ನು ಇಟ್ಕೊಂಡು ಮತ್ತು 16 ಝೋನಿನ ಗ್ರಿಡ್ಡಿಂಗ್ ಇಟ್ಕೊಂಡು ನಿಮ್ಮ ಒಂದು ಕುಂಡ್ಲಿ ಇಟ್ಕೊಂಡು ಆಸ್ಟ್ರೋ ವಾಸ್ತು ಅಂತ ಅಸ್ಟ್ರಾಲಜಿ ಮತ್ತು ವಾಸ್ತುನ ಬ್ಲೆಂಡ್ ಮಾಡಿ ಎರಡನ್ನೂ ಮಾಡಿ ಕರೆಕ್ಟಾದ ವಾಸ್ತು ಕರೆಕ್ಷನ್ ಮಾಡೋರಿದ್ದಾರೆ. ಈವನ್ ಒಂದು ಮನೆಗೆ ಹೋಗೋದು ಕೂಡ ನಿಮ್ಮ ಡೆಸ್ಟಿನಿ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಕುಂಡಲಿಯಲ್ಲಿ 4ನೇ ಮನೆ ಲಗ್ನದಿಂದ ನಿಮ್ಮ ಮನೆಯನ್ನು ತೋರಿಸುತ್ತೆ, ಪ್ಲೇಸ್ ವೇರ್ ಯು ಡ್ವೆಲ್. ಸೊ ಆ 4ನೇ ಮನೆ ಏನಾದರೂ ಅಫ್ಲಿಕ್ಷನ್ಗೊಳಗಾಗಿದ್ದರೆ ನೀವು ಹೋಗತಕ್ಕಂಥ ಮನೆ ಸರಿ ಇರೋದಿಲ್ಲ, ಅಥವಾ ಅಲ್ಲಿ ಹೋದ್ಮೇಲೆ ಏಳಿಗೆ ಆಗಲ್ಲ. ಮ್ಯಾಲಿಫಿಕ್ ಪ್ಲ್ಯಾನೆಟ್ಸ್ ಜಾಸ್ತಿ ಏನಾದರೂ ಚತುರ್ಥದಲ್ಲಿದ್ದರೆ ಅಲ್ಲಿ ಬಹಳ ತೊಂದರೆಗೆ ಒಳಗಾಗ್ತಾರೆ ಆ ಮನೆಗೆ ಹೋದ್ಮೇಲೆ ಅಂತ. ಅದೇ ಒಂದು ಶುಭ ಗ್ರಹಗಳು ಬೆನಿಫಿಕ್ ಪ್ಲ್ಯಾನೆಟ್ಸ್ ಏನಾದರೂ 4ನೇ ಮನೆಯಲ್ಲಿ ಲಗ್ನದಿಂದ ಇದ್ದರೆ ಆಗ ಆ ಮನೆಯಲ್ಲಿ ಉನ್ನತಿ, ಶ್ರೇಯೋಭಿವೃದ್ಧಿ, ಬಹಳ ಥರವಾದ ಫೈನಾನ್ಷಿಯಲ್ ಅಪ್ಲಿಫ್ಟ್ಮೆಂಟು ಇದೆಲ್ಲನೂ ನಡೆಯುತ್ತೆ. ಸೊ ನೀವು ಅಸ್ಟ್ರಾಲಜಿ ಮತ್ತು ವಾಸ್ತು ಎರಡನ್ನೂ ಬ್ಲೆಂಡ್ ಮಾಡಿ ಆಸ್ಟ್ರೋ ವಾಸ್ತು ಮೂಲಕ ಎಲ್ಲೇ ಹೇಳ್ಬೋದು. ಎಂತೆಂಥ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದರೆ ನಿಮ್ಮ ಕುಂಡ್ಲಿ ನೋಡಿಕೊಂಡು ನಿಮ್ಮ ಮನೆ ಹೇಗಿದೆ, ನಿಮ್ಮ ಮನೇಲಿ ಅಡುಗೆ ಮನೆ ಎಲ್ಲಿದೆ, ಹಾಲ್ ಎಲ್ಲಿದೆ, ಟಾಯ್ಲೆಟ್ಸ್ ಎಲ್ಲಿದೆ, ನಿಮ್ಮ ರೂಮ್ ಎಲ್ಲಿದೆ ಅಂತ ನಿಮ್ಮ ಕುಂಡ್ಲಿ ನೋಡಿಕೊಂಡೇ ಹೇಳೋ ಅಸ್ಟ್ರಾಲಜರ್ಸ್ ಇದ್ದಾರೆ. ಅವ್ರು ಆ ಮನೆ ನೋಡೋದೇ ಬೇಕಾಗಿಲ್ಲ, ಹಾಗೆ ಕೂತಿದ್ದ ಜಾಗದಲ್ಲೇ ಹೇಳೋ ಇದ್ದಾರೆ. ಇದು ಹೇಗೆ ಹೇಳೋಕ್ಕೆ ಸಾಧ್ಯ? ಅಸ್ಟ್ರಾಲಜಿ ಮತ್ತು ವಾಸ್ತು ಹಿಂದೆ ಋಷಿಗಳ ಕಾಲದಲ್ಲಿ ಆಮೇಲೂ ಕೂಡ ಅವೆರಡೂ ಒಂದೇ ಸಬ್ಜೆಕ್ಟ್ ಆಗಿತ್ತು. ಕ್ರಮೇಣ ಬರ್ತಾ ಬರ್ತಾ ಬೇರೆ ಆಯಿತು. ಹಿಂದಿನ ಜ್ಯೋತಿಷಗಳು ಎರಡನ್ನೂ ಕಲ್ತಿರ್ತಾಯಿದ್ರು. ಇತ್ತೀಚೆಗೆ ಅದು ಬೇರೆ ಬೇರೆ ಒಂದು ಡಿಸಿಪ್ಲಿನ್ ಆಗಿ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡೋದು ಉಂಟು. ಬಟ್ ಯಾವ ವ್ಯಕ್ತಿ ನೀವು ಕುಂಡಲಿನಿ ಇಟ್ಕೊಂಡು ವಾಸ್ತು ಗ್ರಿಡ್ ಇಟ್ಕೊಂಡು ಯಾವ ವ್ಯಕ್ತಿ ಅದನ್ನು ನಿಖರವಾಗಿ ಹೇಳ್ತಾನೋ ಅದು ಭಾಳ ಆ್ಯಕ್ಯುರೇಟ್ ಆಗಿರುತ್ತೆ. ಯಾಕೆಂದರೆ ನಿಮ್ಮ ಕುಂಡ್ಲಿನೇ ತೋರಿಸ್ತಾ ಇರುತ್ತೆ ನಿಮ್ಮ ಮನೆ ಹೇಗಿದೆ ಅಂತ. ವಾಸ್ತುಲೂ ಅಷ್ಟೇ 16 ಟೈಪ್ ಮಹಾವಾಸ್ತು ಇದೆ, ಜನರಲ್ ಕ್ಲಾಸಿಕಲ್ ವಾಸ್ತು ಇದೆ, 16 ಟೈಪ್ ಝೋನ್ಸ್ ಇದೆ. ಫಸ್ಟ್ 4, ಆಮೇಲೆ 8, ಆಮೇಲೆ 16 ಝೋನ್ ತನಕ ಬಂದಿದೆ ಮಹಾವಾಸ್ತುಲಿ. ನೀವು ಗೂಗಲ್ ಅರ್ತ್ಗೆ ಗ್ರಿಡ್ಡಿಂಗ್ ಮಾಡಿಬಿಟ್ಟು ಕರೆಕ್ಟ್ ಆ್ಯಕ್ಯುರೇಟ್ ನೀವು ವಾಸ್ತು 16 ಝೋನುಗಳನ್ನು ಮಾಡಿಕೊಂಡು 16 ಝೋನ್ಸ್ ಮಾಡಿಕೊಂಡು ಯಾವ್ಯಾವುದು ನಿಮ್ಮ ಟಾಯ್ಲೆಟಲ್ಲಿದೆ, ಯಾವ್ಯಾವ್ದು ಅಡುಗೆ ಮನೆಯಲ್ಲಿದೆ ಅದನ್ನೆಲ್ಲ ನೋಡಿಕೊಂಡು ನೀವು ವಾಸ್ತುನ ಕರೆಕ್ಷನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಕುಂಡಲಿ ಕುಜ ಎಲ್ಲಿದ್ದಾನೆ, ಮಂಗಳ ಗ್ರಹ, ಅದು ನಿಮ್ಮ ಅಡುಗೆ ಮನೆಯನ್ನು ತೋರಿಸುತ್ತೆ. ನಿಮ್ಮ ಕುಂಡಲಿಲಿ ರಾಹು ಎಲ್ಲಿದ್ದಾನೆ ಅದು ನಿಮ್ಮ ಟಾಯ್ಲೆಟ್ಟು, ಶನಿ ಮತ್ತು ರಾಹು ತೋರಿಸ್ತಾ ಇರ್ತಾರೆ. ನಿಮ್ಮ ಕುಂಡಲಿಲಿ ಗುರು ಅಥವಾ ರವಿ ಎಲ್ಲಿದ್ದಾನೆ ಅದು ದೇವರ ಮನೆಯನ್ನು ತೋರಿಸುತ್ತೆ. ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಒಂದು ಕಾರಕತ್ವ, ಆಟ್ರಿಬ್ಯೂಟ್, ಸಿಗ್ನಿಫಿಕೇಷನ್ಸ್ ಇದೆ. ನಿಮ್ಮ ಕುಂಡಲಿ ನೋಡಿಕೊಂಡೇ ನೀವು ನಿಮ್ಮ ಮನೆಯನ್ನು ವಾಸ್ತುನ ನೀವು ಕೂತಿ ಜಾಗದಲ್ಲೇ ಹೇಳ್ಬೋದು. ಆ ಮನೆ ಯಾವ ಥರ ಕಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಅಂದರೆ ಆ ಕುಂಡಲಿ ಆ ಮನೆಯ ಯಜಮಾನನಿಂದ ಆಗಿರಬೇಕು. ಒಂದು ಮನೇಲಿ 4-5 ಜನ ಇದ್ದಾಗ 4-5 ಥರ ಕುಂಡಲಿ ಇರುತ್ತೆ. ಬಟ್ ಮನೆ ಯಜಮಾನ, ಮುಖ್ಯಸ್ಥ ಯಾರಿರ್ತಾನೆ, ಯಾರ ಹೆಸರಲ್ಲಿ ಆ ಮನೆ ಇರುತ್ತೆ ಅವನು ಕುಂಡಲಿ ನೋಡಿದರೆ ನೀವು ಕುಂಡಲಿಗೂ ವಾಸ್ತುಗೂ ಮ್ಯಾಚ್ ಪರ್ಫೆಕ್ಟಾಗಿ ಆಗುತ್ತೆ. ಇತ್ತೀಚಿನ ಕಾಲದಲ್ಲಿ ಬಹಳ ರಿಸರ್ಚ್ ಆಗಿ ಮಹಾವಾಸ್ತು ಬಂದಿದೆ. ಆ ಮಹಾವಾಸ್ತುಲಿ ಯಾವ ಥರ ರೆಮಿಡಿಯಲ್ ಮೆಜರ್ಸ್ ಮಾಡಬೇಕು, ಯಾವ ರೀತಿಯಾಗಿ ಒಂದು ಮನೆಯನ್ನು ನಕ್ಷೆ ತಯಾರಿಸಿ 16 ಝೋನ್ 16 ಝೋನ್ಸ್ ಮಾಡಿಕೊಂಡು ಗೂಗಲ್ ಅರ್ತ್ಗೆ ಗ್ರಿಡ್ಡಿಂಗ್ ಮಾಡಿ ಎಲ್ಲೆಲ್ಲಿ ಫ್ಲಾ ಇದೆ, ಎಲ್ಲೆಲ್ಲಿ ತೊಂದರೆ ಇದೆ ಅಂತ ನೋಡಿಕೊಂಡು ಕರೆಕ್ಷನು ಮಾಡ್ಬೋದು. ಇಲ್ಲ ನಿಮ್ಮ ಕುಂಡ್ಲಿ ಇಟ್ಕೊಂಡು ಆ ಮನೇಲಿ ಅಲ್ಲೇ ಹೇಳ್ಬಿಡ್ಬೋದು ಯಾವ ದಿಕ್ಕಿನಲ್ಲಿ ತೊಂದರೆ ಇದೆ. ನಿಮ್ಮ ಕುಂಡ್ಲಿನೇ ತೋರಿಸುತ್ತೆ ಎಲ್ಲಿ ಎತ್ತರ ಇದೆ, ಎಲ್ಲಿ ತಗ್ಗಿದೆ. ಮತ್ತು ನಿಮ್ಮ ಕುಂಡ್ಲಿ ಮೂಲಕನೇ ಹೇಳ್ಬೋದು ಯಾವುದು ಆ್ಯಂಟಿ ಝೋನ್, ಆ್ಯಂಟಿ ಕಲರ್ ಇವೆಲ್ಲ. ಒಂದು ಮನೆ ಫಾರ್ ಎಕ್ಸಾಂಪಲ್ ಪೂರ್ಣವಾಗಿ ಅದು
ವಾಸ್ತು ಪ್ರಕಾರ ಇದ್ದರೂ ಕೂಡ ಸರಿಯಾದ ಒಂದು ಡಿಸ್ಟೆಂಪರ್ ಕಲರ್ ಇಲ್ಲ ಅಂದರೆ, ಪೂರ್ಣವಾಗಿ ನೀವು ಕಟ್ಟಿದರೂ ಕೂಡ ವಾಸ್ತು ಪ್ರಕಾರ ಡಿಸ್ಟೆಂಪರ್ ಏನಾದರೂ ಉಲ್ಟಂಪಲ್ಟ ಹೊಡೆದ್ಬಿಟ್ರೆ ಆವಾಗ ಅದರ ವಾಸ್ತು ಹೊಟ್ಟೋಗುತ್ತೆ. ಕಲರ್ ಕೂಡ ವಾಸ್ತುಲಿ ಭಾಳ ಮುಖ್ಯ, ಅದನ್ನು ನಾವು ನೋಡ್ಕೋಬೇಕು. ಸರಿಯಾದ ಝೋನ್ನಲ್ಲಿ ಸರಿಯಾದ ಕಲರ್ ಇರಬೇಕು. ಆವಾಗಲೇ ಈ ಪಂಚತತ್ವಗಳು ಅಗ್ನಿ, ಪೃಥ್ವಿ, ವಾಯು, ಜಲ ಮೇಲೇ ನಮ್ಮ ವಾಸ್ತುಶಾಸ್ತ್ರ ಇರೋದು. 9 ಗ್ರಹಗಳೇನಿದೆ ಅದನ್ನು ಕೂಡ ನಾವು ವಾಸ್ತುಶಾಸ್ತ್ರದಲ್ಲಿ ಅಳವಡಿಸ್ಕೋಬೋದು. ಇವೆರಡನ್ನೂ ಬ್ಲೆಂಡ್ ಮಾಡಿದಾಗ ಭಾಳ ಚೆನ್ನಾಗಿ ಬರುತ್ತೆ. ನಿಮ್ಮ ಕುಂಡ್ಲಿನೇ ನೋಡ್ಕೊಂಡು ಅಸ್ಟ್ರಾಲಜಿ ಹೇಳ್ಬೋದು, ನಿಮ್ಮ ವಾಸ್ತು ಗ್ರಿಡ್ ಪ್ಲ್ಯಾನ್ ಅದು ಮನೆ ಕುಂಡ್ಲಿ ಅಂತ, ಮಕಾನ್ ಕುಂಡ್ಲಿ ಅಂತಾರೆ, ಅದನ್ನು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ನ ಹೇಳ್ಬೋದು. ಇವೆರಡನ್ನೂ ಬ್ಲೆಂಡ್ ಮಾಡಿ ಕಾನ್ಫ್ಲುಯೆನ್ಸ್ ಮಾಡಿ ಬಹಳ ಚೆನ್ನಾಗಿ ನಾವು ಕರೆಕ್ಷನ್ಸ್ ಮಾಡ್ಬೋದು, ವಾಸ್ತು ಕರೆಕ್ಷನ್ ಮಾಡಿ ಪರಿಹಾರವನ್ನು ಕೊಡ್ಬೋದು. ಸೊ ಕುಂಡ್ಲಿನೂ ಮುಖ್ಯ, ವಾಸ್ತು ಗ್ರಿಡ್ಡಿಂಗು ಮುಖ್ಯ. ಯಾವ ವ್ಯಕ್ತಿ, ಯಾವ ವಾಸ್ತು ಕನ್ಸಲ್ಟೆಂಟ್ ಕುಂಡ್ಲಿ ಇಟ್ಕೊಂಡು ಆಸ್ಟ್ರೋ ವಾಸ್ತುಲಿ ಒಂದು ಮನೆಯ ವಾಸ್ತುವನ್ನು ಸರಿಪಡಿಸ್ತಾನೆ, ಅದು ಬಹಳ ಆ್ಯಕ್ಯುರೇಟ್ ಆಗಿರುತ್ತೆ. ಯಾಕೆಂದರೆ ಎಲ್ಲ ಮನೆಗಳು ವಾಸ್ತು, ಫಾರ್ ಎಕ್ಸಾಂಪಲ್ ಒಂದು ಫ್ಲ್ಯಾಟಲ್ಲಿ 10 ಮನೆ ಇದ್ದರೆ 10 ಮನೆಯೂ 10 ಅಂತಸ್ತಲ್ಲಿ 10 ಮನೆಯೂ ಒಂದೇ ಥರ ಕಟ್ಟಿರ್ತಾರೆ, ಒಂದರ ಮೇಲೊಂದು. ಎಲ್ಲರ ಭಾಗ್ಯನೂ ಹಾಗೇ ಇರುತ್ತಾ? ಖಂಡಿತ ಇರಲ್ಲ. ಅದಕ್ಕೆ ಲೇಟ್ರ್ ಆನ್ ಆಸ್ಟ್ರೋ ವಾಸ್ತು ಪ್ರಿನ್ಸಿಪಲ್ ಬಂದು ಮನೆ ಒಂದೇ ಥರ ಇದ್ರೂ ಒಂದೇ ಭಾಗ್ಯ ಇರಲ್ಲ, ಒಂದೇ ಥರ ತೊಂದರೆಗಳು ಅವರು ಒಳಪಟ್ಟಿರಲ್ಲ. ಹಾಗಾಗಿ ನಿಮ್ಮ ಕುಂಡ್ಲಿನ ಇಟ್ಕೊಂಡು ನೋಡಿದಾಗ ಇವೆರಡನ್ನೂ ಬ್ಲೆಂಡ್ ಮಾಡಿದಾಗ ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬ್ರಹ್ಮಸ್ಥಾನದಿಂದ 16 ಝೋನ್ಸನ್ನು ನಾವು ಕಂಡುಹಿಡ್ತೀವಿ. ಬ್ರಹ್ಮಸ್ಥಾನ ಮನೆಯ ಮಧ್ಯದಲ್ಲಿರುತ್ತೆ. ಆ 16 ಝೋನ್ಗೂ ನಾವು ಫಾರ್ ಎಕ್ಸಾಂಪಲ್ ನೈಋತ್ಯ ಮೂಲೆ ಸೌತ್ ವೆಸ್ಟಲ್ಲಿ ಹಳ್ಳ ಇರಬಾರ್ದು ಅಥವಾ ಟಾಯ್ಲೆಟ್ ಇರಬಾರ್ದು. ನಾರ್ತ್ ಈಸ್ಟ್ ದೇವಮೂಲೆಯಲ್ಲಿ ಇನ್ನೂ ಟಾಯ್ಲೆಟ್ ಇರಬಾರ್ದು. ಯಾಕೆಂದರೆ ವಾಸ್ತು ಪುರುಷನ ತಲೆ ನಾರ್ತ್ ಈಸ್ಟಲ್ಲಿದೆ ಮತ್ತು ಅವನ ಕಾಲು ಸೌತ್ ವೆಸ್ಟಲ್ಲಿದೆ. ತಲೆ ಭಾಗದಲ್ಲಿ ನಾರ್ತ್ ಈಸ್ಟ್ ದೇವಮೂಲೆಯಲ್ಲಿ ಏನಾದರೂ ನೀವು ಟಾಯ್ಲೆಟ್ ಕಟ್ಟರೆ ರೋಗ ರುಜಿನಗಳು ಬರುತ್ತೆ. ಕೆಲವು ಸಲ ಬ್ರೈನ್ ಹ್ಯಾಮ್ರೇಜ್ ಆಗುತ್ತೆ. ಯಾಕೆಂದರೆ ವಾಸ್ತು ಪುರುಷನ ತಲೆಯಲ್ಲಿದೆ. ತಲೆ ಮೇಲೆ ಏನಾದರೂ ಭಾರವಾದ ಐಟಮ್ ನಾರ್ತ್ ಈಸ್ಟಲ್ಲಿ ನಾವು ಇಟ್ಬಿಟ್ಟಿದ್ರೆ ತೊಂದರೆ ಆಗುತ್ತೆ. ಈ ರೀತಿಯಾದ ಕಾನ್ಸೆಪ್ಟ್ಗಳಿದೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ನಾವು ಕುಂಡ್ಲಿನೂ ಇಟ್ಕೋಬೇಕು, ವಾಸ್ತು ಗ್ರಿಡ್ ಇಟ್ಕೋಬೇಕು, ಫೈನಲಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕಬೇಕು. ಈ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ವಾಸ್ತುಶಾಸ್ತ್ರದಲ್ಲಿ ಏನು ನಮ್ಮ ಋಷಿ ಪರಂಪರೆಯಲ್ಲಿ ಇದೆಲ್ಲ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಆಗಲೇ ಹೇಳಿಬಿಟ್ಟಿದ್ದಾರೆ. ಇದನ್ನು ನಾವು ಜಸ್ಟ್ ಅಳವಡಿಸಿದ್ರೆ ಸಾಕು. ಇವತ್ತಿನ ಒಂದು ಕಾಲಮಾನಕ್ಕೆ ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು ಇವತ್ತಿನ ಕಾಲಮಾನಕ್ಕೆ ನಾವು ಅದನ್ನು ಅಳವಡಿಸ್ಕೊಂಡ್ರೆ ಭಾಳ ಚೆನ್ನಾಗಿ ನಾವು ನಿಖರವಾದ ಜ್ಯೋತಿಷ್ಯವಾಗಲಿ ಅಥವಾ ವಾಸ್ತುಶಾಸ್ತ್ರಗಳನ್ನು ಅದಕ್ಕೆ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು ಪರಂಪರಾಗತವಾಗಿ ಬಂದಿರತಕ್ಕಂಥ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಜ್ಯೋತಿಷ್ಯ ಆಗಲಿ ವಾಸ್ತು ಆಗಲಿ ಭಾಳ ನಿಖರವಾಗಿದೆ. ಬಲ್ಲವರೇ ಬಲ್ಲರು ಬೆಲ್ಲದ ರುಚಿಯ ಅಂತ ಪುರಂದರದಾಸ್ ಹೇಳಿದಾಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತು ಈ ಜ್ಯೋತಿಷ್ಯ ಮತ್ತು ವಾಸ್ತು. ಸುಮ್ಮನೆ ತುಂಬ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಅಥವಾ ಸುಮ್ಮನೆ ಉಡಾಫೆಗೆ ಅವ್ರಿಗೇನೂ ಗೊತ್ತಿಲ್ಲದಲೇ ಏನೂ ತಿಳ್ಕೊಳ್ದಲೇ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋರು ಇದ್ದಾರೆ. ಅದರಲ್ಲಿ ನನಗೆ ನಂಬಿಕೆ ಇಲ್ಲ, ಅದನ್ನು ನಾನು ನಂಬೋದಿಲ್ಲ ಅಂತ ಅವರವರ ಅಭಿಪ್ರಾಯ, ತೊಂದರೆ ಇಲ್ಲ. ಆದರೆ ತಿಳ್ಕೊಂಡು ಅವರೇನಾದರೂ ಹೇಳಿದರೆ ಜ್ಯೋತಿಷ್ಯಶಾಸ್ತ್ರವನ್ನು ಅಥವಾ ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಿ ಕೊನೆಗೆ ಅವರು ಇದರಲ್ಲಿ ನಾನು ನಂಬಿಕೆ ಇಲ್ಲ ಅಂದರೆ ಅದಕ್ಕೊಂದು ಅರ್ಥ ಇದೆ. ಏನೂ ಕೇಳದಲೆ, ಏನೂ ಕಲಿದಲೆ, ಏನೂ ನೋಡ್ದಲೆ ಸುಮ್ಮನೆ ಉಡಾಫೆಯಿಂದ ಮಾತಾಡೋದು ಅಷ್ಟು ಸೈಂಟಿಫಿಕ್ಕು ಅಲ್ಲ. ಯಾಕೆಂದರೆ ಸೈನ್ಸ್ ಅಂದ್ರೇನು? ಪ್ರಮಾಣ ಮಾಡಿ ನೋಡುವಂಥ. ಪ್ರಮಾಣ ಮಾಡಿ ನೋಡ್ದಲೇ ಅದಕ್ಕೆ ಒಂದು ಮೂಡುವು ಕಟ್ಟೋದು ಅಷ್ಟು ಒಳ್ಳೆಯದಲ್ಲ, ಅದು ಸರಿನೂ ಅಲ್ಲ. ಇದು ಒಂದು ಒಳ್ಳೆಯ ಪರಂಪರೆ, ಆರೋಗ್ಯಕರವಾದ ಬೆಳವಣಿಗೆನೂ ಅಲ್ಲ. ನಾವು ನಮ್ಮ ಪರಂಪರೆಯನ್ನು ಬೆಂಬಲಿಸಬೇಕು, ಅದರಲ್ಲಿ ನಂಬಿಕೆ ಇಡಬೇಕು. ಸನಾತನ ಧರ್ಮದಲ್ಲಿ ನಮಗೆ ಪೂರ್ಣವಾದ ನಂಬಿಕೆ, ವಿಶ್ವಾಸ, ಅಚಲವಾದ ಅನ್ಫ್ಲಿಂಚಿಂಗ್ ಫೇತ್ ಇರಬೇಕು. ಯಾಕೆಂದರೆ ಇಟ್ ಈಸ್ ಟೈಮ್ ಟೆಸ್ಟೆಡ್. ಮೋರ್ ದ್ಯಾನ್ 5000 ಇಯರ್ಸಿಂದ ಇದು ನಡ್ಕೊಂಬರ್ತಾ ಇದೆ. ಒಂದು ವೇಳೆ ಜ್ಯೋತಿಷ್ಯ ಆಗಲಿ ವಾಸ್ತು ಆಗಲಿ ಸರಿ ಇಲ್ಲ ಅಂದಿದ್ದರೆ ಈ 5000 ವರ್ಷದಲ್ಲಿ ಕಾಲಘಟ್ಟದಲ್ಲಿ ಯಾವಾಗಲೂ ಇದು ಲುಪ್ತವಾಗಿಬಿಡ್ಬೇಕಾಯ್ತು. ಯಾಕೆಂದರೆ ಜನ ಮೂರ್ಖರಲ್ಲ, ಸುಮ್ಮನೆ ಯಾರೂ ನಂಬಲ್ಲ. ಅವರವರಿಗೆ ಪ್ರಾಬ್ಲಮ್ ಆದಾಗ ಯಾವುದೂ ಅವರಿಗೆ ಸಫಲವಾಗದಲೇ ಇದ್ದಾಗ ಕೊನೆಗೆ ಜ್ಯೋತಿಷ ಹತ್ರ ಹೋಗ್ತಾರೆ, ಅಲ್ಲಿ ಆನ್ಸರ್ ಪಡಿತಾರೆ. ಅವರವರಿಗೆ ಒಂದು ಅನುಭವದಿಂದ ಮಾತ್ರ ಇದು ಗೊತ್ತಾಗುತ್ತೆ, ಇದು ನಿಜಾನ ಸುಳ್ಳ ಅಂತ. ಪ್ರತಿಯೊಬ್ಬರು ಕಲಿಯೋದು ಒಳ್ಳೆಯದು. ಹಿಂದೆ ಕಲಿತಾ ಇದ್ದರು, ಕಲಿತು ಬೇಕಾದ್ರೆ ನೀವು ರಿಜೆಕ್ಟ್ ಮಾಡಿ, ಅದಕ್ಕೊಂದು ಅರ್ಥ ಇದೆ. ಕಲಿದಲೇ ದಯವಿಟ್ಟು ಯಾರೂ ಕಾಮೆಂಟ್ಸ್ ಪಾಸ್ ಮಾಡಿಬಿಡಿ. ನೀವು ನಿಖರವಾಗಿ ಕಲೀರಿ, ಫೈನಲ್ ರಿಜೆಕ್ಟ್ ಮಾಡಿ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ಯಾರೂ ಏನು ಹೇಳಲ್ಲ. ಬಟ್ ಬ್ಲೈಂಡ್ ಫೇತಲ್ಲಿ ಹೇಗೆ ನಾವು ಕೆಲವು ನಂಬ್ತೀವೋ ಬ್ಲೈಂಡಾಗಿ ಯಾವುದನ್ನು ರಿಜೆಕ್ಟ್ ಮಾಡಬೇಡಿ.
ಇದು ಅಷ್ಟು ಆರೋಗ್ಯಕರವಾದ್ದು ಅಲ್ಲ, ಮತ್ತು ಲಾಜಿಕಲಿ ಕೂಡ ಅದು ಯಾವುದೇ ರೀತಿ ಪ್ರೂವ್ ಮಾಡಲ್ಲ. ನಮ್ಮ ಕನ್ನಡದ ಖ್ಯಾತ ನಟಿ ರಶ್ಮಿಕಾ ಮಂದಣ್ಣನವ್ರು ನೋಡಿದಾಗ ಯಾವ ರೀತಿಯಾಗಿ ಅವರು ಇಂಥ ಒಂದು ಉತ್ತುಂಗ ಮಟ್ಟಕ್ಕೆ ಏರಿದ್ರು ನಮಗೆಲ್ಲ ಗೊತ್ತು. ಕನ್ನಡದಿಂದ ಅವರು ತೆಲುಗು ಫೀಲ್ಡ್ಗೆ ಹೋದರು, ತೆಲುಗುವಿಂದ ತಮಿಳ್ಗೆ ಹೋದರು, ತಮಿಳಿಂದ ಹಿಂದಿಗೆ ಹೋದರು. ಸೊ ಎಲ್ಲ ರಂಗದಲ್ಲೂ ಅವರು ಒಂದು ಒಳ್ಳೆ ನೇಮ್ ಫೇಮ್ ಸ್ಟೇಟಸ್ನ ಪಡೆದಿದ್ದಾರೆ. ಅವರ ಮದುವೆ ಕೂಡ ಆಯಿತು.